ಜಿಯೋ ಕಂಪನಿಯ ಇದು ಪ್ರೀಪೇಯ್ಡ್ ಮೊಬೈಲಿನ ಎಲ್ಲ ದರಗಳು ಏರಿವೆ. ಮುಂಚೆ 90 ರುಪೀಸಿಗೂ ಸಿಗ್ತಾಯಿತ್ತು. ಇವಾಗ 199 ಕೆಳಗಡೆ ಇಲ್ಲವೇ ಇಲ್ಲ. ಎಲ್ಲ ದರಗಳು ಏರಿಸ್ಬಿಟ್ಟಿದ್ದಾರೆ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ಬಡ ಮಕ್ಕಳಿಗೆ ಕೊಡುವಂಥ 345 ಕೋಟಿ. ಯಪ್ಪ, ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ 345 ಕೋಟಿ ಇವೆಲ್ಲ ಆಡಂಬರ ಎಲ್ಲಿಂದ ಅನ್ಕೊಂಡ್ರಿ? ನಾವೆಲ್ಲ ರೀಚಾರ್ಜ್ ಮಾಡ್ತೀವಲ್ಲ ಜಿಯೋ ಸಿಮ್ಮು, ಅದರಿಂದನೇ. ಜಿಯೋದ ಎಲ್ಲ ರೇಟ್ಗಳನ್ನು, ಜಿಯೋ ಮೊಬೈಲಿಂದ ಎಲ್ಲ ರೇಟ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅಂಬಾನಿಯವರಿಗೆ ಎರಡನೇ ಮಗನ ಮದುವೆಗೆ ತುಂಬ ಕೋಟಿ ಖರ್ಚು ಮಾಡಿದ್ದಾರೆ. ಆದರೆ ಬಡವರಿಗೆ ಕೊಡುವಂಥ 100 ರೂಪಾಯಿ 200 ರೂಪಾಯಿ ಇದರದ್ದು ರೀಚಾರ್ಜ್ಗಳನ್ನೆಲ್ಲ ಏರಿಸಿ, ಮುಂಚೆ ಡಾಟಾ ಎಲ್ಲ 15 ರೂಪಾಯಿಗೆಲ್ಲ ಸಿಗ್ತಾಯಿತ್ತು, ಅದನ್ನು ಏರಿಸ್ಬಿಟ್ಟಿದ್ದಾರೆ. ಅಂಬಾನಿಯವರಿಗೆ ಮಗನ ಮದುವೆಗೆ ಅಷ್ಟು ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಏನಿದೆ? ಆಡಂಬರ ಮಾಡೋ ಅವಶ್ಯಕತೆ ಏನಿದೆ? ಮಾಡಲಿ ಅವ್ರ ದುಡ್ಡು. ಆದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬಡವರಿಗೆ ರೀಚಾರ್ಜನ್ನು ಏರಿಸೋ ಅವಶ್ಯಕತೆ ಇರಲಿಲ್ಲ. ಇದು ತುಂಬ ತಪ್ಪು. ಅವರು ಇದನ್ನೆಲ್ಲ ಇಳಿಸ್ಬೇಕು. ರೀಚಾರ್ಜ್ಗಳನ್ನು ಮದುವೆಗೆ ಅಂತ ಅವರು ಮಗನ ಮದುವೆಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಅಟ್ಲೀಸ್ಟ್ 2 ತಿಂಗಳ ರೀಚಾರ್ಜ್ ಫ್ರೀ ಅಂತನಾದರೂ ಮಾಡ್ಬೋದಾಗಿತ್ತು. ಅಥವಾ ರೀಚಾರ್ಜ್ಗಳು ಮದುವೆ ಪ್ರಯುಕ್ತ ಇಳಿಸಿದ್ದೀವಿ ಅಂತನಾದರೂ ಮಾಡ್ಬೋದಾಗಿತ್ತು. ಅಷ್ಟೆಲ್ಲ ದುಡ್ಡು ಇಟ್ಕೊಂಡು ಇನ್ನೊಬ್ಬರಿಗೆ ಜಾಸ್ತಿ ದುಡ್ಡು ಮಾಡೋದಲ್ಲ.